ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಮುದಾಸ್ ಕಿಚನ್ ಆ್ಯಂಡ್ ವ್ಲಾಗ್. 2025 ದಸರಾ ಹಾಲಿಡೇಸ್ಗೆ ನಾನು ಅಮ್ಮ ಮಕ್ಕಳೆಲ್ಲರೂ ಪಾಂಡಿಚೇರಿಗೆ 2 ದಿನ ಟ್ರಿಪ್ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗ್ತಾ ಇರೋದ್ರಿಂದ 5:30ಗೆ ಆನಂದರಾವ್ ಸರ್ಕಲಲ್ಲಿ ಬಸ್ ಬರುತ್ತೆ. ನನ್ನ ತಮ್ಮನ ಹತ್ರ ಡ್ರಾಪ್ ಹಾಕಿಸ್ಕೊಂಡ್ವಿ. ಶ್ರೀವಾರಿ ಟ್ರಾವೆಲ್ಸಲ್ಲಿ ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡಿದ್ವಿ. ತುಂಬ ವೆಲ್ ಮೈಂಟೈನ್ ಬಸ್, ತುಂಬ ಚೆನ್ನಾಗಿತ್ತು. ಸೊ ಜರ್ನಿ ಸ್ಟಾರ್ಟ್ ಆಯಿತು. ಹಾಗೆ ಆನ್ ದ ವೇನಲ್ಲಿ ಬ್ರೇಕ್ಫಾಸ್ಟ್ಗಂತ ಮಿಲೆಟ್ ರೆಸ್ಟೋರೆಂಟ್ ಅಂತ ಇತ್ತು. ನೋಡಿ, ತುಂಬ ಚೆನ್ನಾಗಿದೆ ಈ ರೆಸ್ಟೋರೆಂಟು. ಯಾರಾದರೂ ನೀವು ಪಾಂಡಿಚೇರಿ ಅಥವಾ ತಮಿಳ್ನಾಡಿಗೆ ಏನಾದ್ರು ಹೋಗೋ ರೂಟಲ್ಲಿ ಇಲ್ಲಿ ಬೇಕಾದ್ರೆ ನೀವು ಸ್ಟಾಪ್ ಮಾಡ್ಬೋದು. ಮಳೆಯೆಲ್ಲ ಬಂದು ವೆದರ್ ತುಂಬ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಕೂಡ ಚೆನ್ನಾಗಿದೆ. ನೋಡಿ ಎಷ್ಟು ವೆಲ್ ಮೇಂಟೈನ್ ರೆಸ್ಟೋರೆಂಟ್. ಆದರೆ ಕಾಫಿ ಟೀ ಒಂದು ಚೂರು ಚೆನ್ನಾಗಿರಲಿಲ್ಲ. ಬೆಟರ್ ನೀವಿಲ್ಲಿ ಕಾಫಿ ಟೀ ಅವಾಯ್ಡ್ ಮಾಡ್ಬೋದು. ಅದು ಬೆಲ್ಲದ ಕಾಫಿ ಎಂದು ತೊಗೊಳ್ಳೇಬಾರ್ದು. ಹಾಗೆ 6 hours ಜರ್ನಿ ಆಯಿತು. ಹಾಗೆ ಮಕ್ಕಳ ಜೊತೆ ಎಲ್ಲ ಎಂಜಾಯ್ ಮಾಡಿಕೊಂಡು 6 hours ಜರ್ನಿನೂ ಮುಗಿಸಿದ್ವಿ. 1 o'clock ಹೋಗ್ಬಿಟ್ಟು ಪಾಂಡಿಚೇರಿಗೆ ರೀಚ್ ಆದ್ವಿ. ಅಲ್ಲಿ ಆಟೋ ತೊಗೊಂಡ್ವಿ. ತುಂಬ ಆಟೋಗಳು ಅವೈಲೇಬಲ್ ಇರುತ್ತೆ ಅಲ್ಲಿ. ನಾವು ವೈಟ್ ಟೌನ್ ಅಂತ ಅಂದ್ಬಿಟ್ಟು ಆ ಪ್ಲೇಸಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಇದು ಬಂದುಬಿಟ್ಟು ಒಂದು ಫ್ರೆಂಚ್ ಹೆರಿಟೇಜ್ ಬಂಗ್ಲೋ. ಸೊ ಅದರಲ್ಲಿ ರೂಮ್ಸ್ನ ಬುಕ್ ಮಾಡ್ಕೊಂಡಿದ್ವಿ. ನೋಡಿ, ನೀವೇ ನೋಡ್ಬೋದು, ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. 150 year old ಫ್ರೆಂಚ್ ಬಂಗ್ಲೋ. ಅದನ್ನು ಅವ್ರು ಇವಾಗ ತೊಗೊಂಡು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಅವರ ವೈಬ್ನ ಒಂದು ಚೂರು ಚೇಂಜ್ ಮಾಡಿಲ್ಲ. ಹೇಗಿತ್ತೋ ಅದನ್ನೇ ಚೆನ್ನಾಗಿ ಆಲ್ಟ್ರೇಷನ್ ಮಾಡಿ ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ನನಗೆ ಈ ಥರ ಜಾಗದಲ್ಲಿ ಇರಬೇಕಂತಲೇ ಇಲ್ಲಿ ಬಂದುಬಿಟ್ಟು ಸೊ ಇದನ್ನು ಬುಕ್ ಮಾಡ್ಕೊಂಡ್ವಿ. ಆಮೇಲೆ ಟ್ರಿಪಲ್ ಶೇರಿಂಗ್ ರೂಮ್ ತೊಗೊಂಡ್ವಿ. ನೀವೇ ನೋಡಿ, ರೂಮ್ ಬೇಕಾದರೆ ಹಾಗೆ ಹಳೇ ಕಾಲದಲ್ಲಿ ಹೇಗಿತ್ತೋ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಟಿ ವಿ ಇಲ್ಲ, ಏನಿಲ್ಲ. 150 years old ಫೀಲ್ ಕೊಡಬೇಕಂತಲೇ ಬಾತ್ರೂಮ್ಸ್ ಕೂಡ ಹಾಗೇ ಇಟ್ಟಿದ್ದಾರೆ ನೋಡಿ. ಆಮೇಲೆ ಪಕ್ಕದಲ್ಲೇ ದ ಸ್ಪಾಟ್ ಅಂತ ಒಂದು ಕೆಫೆ ಇತ್ತು. ಇಲ್ಲಿ ಹೋದ್ವಿ. ಇಲ್ಲಿ ಒಂದೇ ಒಂದು ಸೌತ್ ಇಂಡಿಯನ್ ಫುಡ್ ಇರಲಿಲ್ಲ. ಅಷ್ಟು ಟ್ರಾವೆಲ್ ಮಾಡಿದ್ಮೇಲೆ ನನ್ನ ಮಕ್ಳಿಗೆ ಬೇರೆದೇ ತಿನ್ನೋಕೆ ಇಷ್ಟ ಆಗಲ್ಲ. ಸೊ ಅಲ್ಲೇನೋ ಒಂದು ಸ್ವಲ್ಪ ತಿಂದ್ಬಿಟ್ಟು ಓ ಪಾಂಡಿ ಅಂತ ರೆಸ್ಟೋರೆಂಟ್ಗೆ ಬಂದುಬಿಟ್ಟು ಅಲ್ಲಿ ಊಟ ಮಾಡ್ಕೊಂಡ್ವಿ. ಆಮೇಲೆ 5 o'clockಗೆ ಸ್ವಲ್ಪ ರೆಸ್ಟ್ ಎಲ್ಲ ಆದಮೇಲೆ ರಾಕ್ ಬೀಚ್ ನಮ್ಮ ರೂಮಿಂದ ಜಸ್ಟ್ 400 meters ಇತ್ತು. ನಡ್ಕೊಂಡು ಹೋದ್ವಿ. ನಡ್ಕೊಂಡು ಹೋಗ್ಬಿಟ್ಟು ತುಂಬ ಬಿಸಿಲು. 5 o'clock ಆದ್ರೂ ಕಣ್ಣು ಬಿಡೋಕ್ಕಾಗ್ತಾ ಇರಲಿಲ್ಲ. ಬಟ್ ತುಂಬ ಚೆನ್ನಾಗಿದೆ ನೋಡಿ ಬೀಚು. ಅಲ್ಲೆಲ್ಲ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಚೆನ್ನಾಗಿದೆ. ಒಂದು ಫೋಟೋ ತೆಗಿಯೋಷ್ಟರಲ್ಲಿ ಇವ್ರಿಗೆಲ್ಲ ಹಿಂಸೆ ಕೊಟ್ಟಾಕ್ಬಿಟ್ಟೆ ನಾನಂತೂ. ಆ ಕಡೆ ತಿರುಗಿ ಈ ಕಡೆ ತಿರುಗಿ ಅಂತ. ಸೊ ಒಂದು ಸ್ವಲ್ಪ ಬೀಚನ್ನೆಲ್ಲ ನೋಡ್ಕೊಂಡಾದ್ಮೇಲೆ ಇದು ಬೀಚ್ ಪಕ್ಕ ಇರೋವಂಥ ವಾಕಿಂಗ್ ಸ್ಟ್ರೀಟು. ನಾವಿವಾಗ ನೆಕ್ಸ್ಟು ಅರಬಿಂದೋ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಹೋಗೋದಕ್ಕೆ 1.5 kilometer ಆಗುತ್ತೆ. ಅದಕ್ಕೆ ಮಧ್ಯದಲ್ಲಿ ಆಗಲೇ ಒಂದು ಐಸ್ ಕ್ರೀಮ್ ಬ್ರೇಕ್ ಆಯಿತು. ಆಮೇಲೆ ನೀವೇ ನೋಡ್ಬೋದು, ಇಲ್ಲಿ ಲೈಟ್ ಹೌಸ್ ಇರುತ್ತೆ. ಆಮೇಲೆ ಮಹಾತ್ಮ ಗಾಂಧಿಯವ್ರ ಸ್ಟ್ಯಾಚ್ಯೂ ಇದೆ. ಒಂದು ತುಂಬ ವೆಲ್ ಮೇಂಟೈನ್. ಇದು ಒಂದೇ ರೋಡು ಆ ಥರ ಇರೋದು. ಒಳಗಡೆ ನೀವು ಊರಲ್ಲೆಲ್ಲ ಹೋದರೆ ಅಷ್ಟೇನಿಲ್ಲ. ಆರ್ಟ್ ಗ್ಯಾಲರಿ ಇದು. ಮತ್ತು ಇಲ್ಲಿರೋ ಅಂಥ ಬಂಗ್ಲೋಸ್ ಎಲ್ಲ ಸ್ವಲ್ಪ ಇದೇ ಮ್ಯಾನರಲ್ಲಿ ಇರುತ್ತೆ. ಹೀಗೆ ಕಟ್ಟಿದ್ದಾರೆ. ಹಾಗೂ ಪೇಂಟ್ ಕೂಡ ಹೀಗೆ ಮಾಡಿರ್ತಾರೆ. ಆಮೇಲೆ ಅರಬಿಂದೋ ಆಶ್ರಮ ರೀಚ್ ಆಗಿದ ತಕ್ಷಣ ಇನ್ನೊಂದು ಬ್ರೇಕು, ಸೋಡಾ ಬ್ರೇಕ್. ಅಲ್ಲೂ ಒಂದು ಸ್ವಲ್ಪ ಲೆಮನ್ ಜ್ಯೂಸು, ಸೋಡಾ ಎಲ್ಲ ಕುಡಿದ್ಬಿಟ್ಟು ಆಶ್ರಮದೊಳಗಡೆಗೆ ಫೋನ್ ಎಲ್ಲ ಎಂಟ್ರಿ ಇಲ್ಲ, ವಿಡಿಯೋ ಎಲ್ಲ ತೆಗಿಯೋ ಹಾಗಿಲ್ಲ. ಸೊ ಆಚೆ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಅಲ್ಲಿ ಒಳಗಡೆ ಬರೀ ಅವ್ರ ಸಮಾಧಿ ಇದೆ, ಇನ್ನೇನೂ ಇಲ್ಲ. ಆಮೇಲೆ ಅದ್ರ ಪಕ್ಕದಲ್ಲೇ ಮನುಕುಲ ವಿನಾಯಕರ್ ಅಂತ ಒಂದು ಗಣೇಶ ದೇವಸ್ಥಾನ ಇದೆ. ಅಲ್ಲಿ ಹೋದ್ವಿ. ನಾವು ನಾನ್ ವೆಜ್ ತಿಂದಿದ್ದರಿಂದ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ. ಜಸ್ಟ್ ಅಲ್ಲಿ ಹಾಗೆ ಸ್ಟ್ರೀಟ್ ಶಾಪಿಂಗ್ ಮಾಡ್ಕೊಂಬಂದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ಬಳೆಗಳು, ಸರ ಎಲ್ಲ ಚೆನ್ನಾಗಿತ್ತು. ಅವೆಲ್ಲ ತೊಗೊಂಡು ತಿರ್ಗಿ ಯಾರೂ ನಡೆಯಲ್ಲ ಅಂದರು. ಆಟೋ ಹತ್ಕೊಂಡು ನಮ್ಮ ರೂಮಿಗೆ ಬಂದುಬಿಟ್ವಿ. ಅಲ್ಲಿ ನಿಮ್ಗೆ 1 kilometerಗೆ 100 rupees ಆಟೋ ಚಾರ್ಜ್ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಔಟ್ಸೈಡರ್ಸ್ ಅಂತ ಗೊತ್ತಾದರೆ ಮಾತ್ರ ಅಲ್ಲೇ ಇರೋರಿಗೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ತಾರೆ. ನೋಡಿ, ನೈಟಲ್ಲಿ ನಾವಿದ್ದಿದ್ದ ಪ್ರಾಪರ್ಟಿ ಹೇಗಿತ್ತು ಅಂದರೆ ಒಳ್ಳೆ ಬ್ರಿಟಿಷ್ ಕಾಲದಲ್ಲಿ ಯಾವುದೋ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ರೆಸ್ಟೋರೆಂಟ್ ಇಲ್ಲ. ಜಸ್ಟ್ ಮಾರ್ನಿಂಗ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಅಷ್ಟೇ. ಆಚೆ ಕಡೆ ಬಂದರೆ ಹೆಜ್ಜೆಜ್ಜಿಗೂ ತುಂಬ ರೆಸ್ಟೋರೆಂಟ್ಸ್ ಇದೆ. ಅದಕ್ಕೆ ನಮ್ಮ ರೂಮು ಫಸ್ಟ್ ಫ್ಲೋರಲ್ಲಿತ್ತು. ಸೊ ಅದ್ರ ಮುಂದೆ ಫುಲ್ ಟೆರೇಸ್ ಇತ್ತು. ಬೇರೆ ರೂಮ್ಸ್ ಅವ್ರು ಯಾರೂ ಆಚೆ ಬರ್ತಾ ಇರಲಿಲ್ಲ. ಸೊ ಇಡೀ ಟೆರೇಸ್ನ ನಾವೇ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟು ಮಕ್ಕಳಾಡೋಕ್ಕೆ ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ 5:30ಗೆ ಎದ್ಬಿಟ್ಟು ಬೋಟ್ ರೈಡಲ್ಲಿ ಸನ್ರೈಸ್ ನೋಡೋಕ್ಕಂತ ಹೊರಟಿದ್ದೀವಿ. ಆಟೋ ಸಿಕ್ತು. ಆಟೋ ಹತ್ಕೊಂಡು ಹೊರಟ್ವಿ. 5 o'clockಗೆಲ್ಲ ಹೊರಟ್ವಿ. ಅಲ್ಲಿ 5:30ಗೆಲ್ಲ ಇರುತ್ತೆ ಬೋಟ್ ರೈಡ್ ಅಂದರು. ಬಟ್ ಅವ್ರು ಸ್ಟಾರ್ಟ್ ಮಾಡೋಷ್ಟರಲ್ಲಿ 6 o'clock ಆಗುತ್ತೆ. ನೋಡಿ, ಹಾರ್ಬರ್ ಹತ್ರ ಹೋದ್ವಿ. ಹೋಗ್ಬಿಟ್ಟು ಸ್ಟಾರ್ಟ್ ಆಯಿತು ನಮ್ಮ ಬೋಟ್ ರೈಡು. ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಟೈಮ್ ಇರುತ್ತೆ. ಅಲ್ಲಿ ಕಾಣಿಸ್ತಿರೋದು ಓಲ್ಡ್ ಲೈಟ್ ಹೌಸ್, ಅದು ಇನ್ನೊಂದು ನ್ಯೂ ಲೈಟ್ ಹೌಸ್ ಇದೆ. 2 ಲೈಟ್ ಹೌಸ್ ಇದೆ ಅಲ್ಲಿ.
ಸೊ ಈ ಬೋಟಲ್ಲಿ ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಬೋರ್ ಆಗಬಾರ್ದು ಅಂತ, ಯಾಕೆಂದರೆ ನಾವು ಬರೀ ನೀರಲ್ಲೇ ಹೋಗ್ತಾ ಇರ್ತೀವಿ, ಫುಲ್ಲು ಸಮುದ್ರದ ಮಧ್ಯದಲ್ಲಿ ಹೋಗ್ತೀವಿ, ಏನೂ ಕಾಣಲ್ಲ, ನಿಮಗೆ ನೀರು ಬಿಟ್ಟರೆ ಏನೂ ಕಾಣಲ್ಲ. ಬಟ್ ಆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಬಂದ ಮೇಲೆ ಬೇಜಾರಾಗುತ್ತೆ, ಓ ಆಗಲೇ ಬಂದುಬಿಟ್ವಾ ಅಂತ. ಇಟ್ಸ್ 1 ಅವರ್ ಟು 1.5 hour ಆಗುತ್ತೆ ಆ ಟ್ರಾವೆಲಿಂಗ್ ಎಲ್ಲ. ನೀವೇ ನೋಡಿ ಸನ್ರೈಸ್ ಎಷ್ಟು ಚೆನ್ನಾಗಿದೆ ಅಂತ. ಮಕ್ಳಿಗಂತೂ ತುಂಬ ಇಷ್ಟ ಆಯಿತು, ಹೊಸ ಎಕ್ಸ್ಪೀರಿಯನ್ಸ್ ಅಂತ. ಆಮೇಲೆ ಅಲ್ಲಿಂದ ಬಂದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟಿಗಂತ ಬಂದ್ವಿ. ತುಂಬ ಒಳ್ಳೆ ಬ್ರೇಕ್ಫಾಸ್ಟ್ ಇತ್ತು ನಾವು ಇದ್ದಿದ್ದ ಜಾಗದಲ್ಲಿ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮಧ್ಯಾಹ್ನ ಬಿಸಿಲಂತ ಎಲ್ಲೂ ಹೋಗಿಲ್ಲ, ರೂಮಲ್ಲೇ ರೆಸ್ಟ್ ಮಾಡಿ ಸಾಯಂಕಾಲ 4 o'clock ತಿರ್ಗಾ ಹೊರಟ್ವಿ. ಇವತ್ತು ನಾನ್ ವೆಜ್ ಏನೂ ತಿಂದಿರಲಿಲ್ಲ, ದೇವಸ್ಥಾನಕ್ಕೆ ಬರಬೇಕಂತ. ಸೊ ಅದಕ್ಕೇ ದೇವಸ್ಥಾನಕ್ಕೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಒಳಗಡೆ ದೇವಸ್ಥಾನ, ವೆರಿ ಫೇಮಸ್ ಇದು, ನೀವೇ ನೋಡ್ಬೋದು. ಬಟ್ ಒಳಗಡೆಗೆ ವಿಡಿಯೋ ಅಲೌ ಇಲ್ಲ, ಆಚೆಯಿಂದನೇ ಎಷ್ಟು ಕಾಣುತ್ತೋ ಅಷ್ಟು ಮಾತ್ರ ತೆಕ್ಕೊಂಡಿದ್ದೀನಿ. ಆಚೆ ನೀವು ನೋಡ್ಬೋದು ವೆರೈಟಿ ಹಾರಗಳೆಲ್ಲ ಮಾಡ್ತಾಯಿದ್ದಾರೆ, ಸ್ಟಾಲ್ಸ್ ಎಲ್ಲ ಇದೆ, ಅಲ್ಲಿ ನಿಮ್ಗೆ ಏನು ಬೇಕಾದ್ರೂ ಶಾಪ್ ಮಾಡ್ಕೊಂಡು ಹೋಗ್ಬೋದು. ಅದಾದಮೇಲೆ ಹಾಗೆ ನಡ್ಕೊಂಡು ಹೋದ್ವಿ ರಾಕ್ ಬೀಚ್ಗೆ. ಅಲ್ಲಿಂದ 1 kilometer ಏನೋ ಇತ್ತು. ಅಲ್ಲಿಂದ ನಡ್ಕೊಂಡೋಗಿ ಬೀಚಲ್ಲೆಲ್ಲ ಆಡಿದ್ವಿ. ನಾವು ಆ್ಯಕ್ಚುಲಿ ಅವತ್ತು ಫುಲ್ ಮೂನ್ ಡೇ ದಿನ ಹೋಗಿದ್ದರಿಂದ ತುಂಬ ಟೈಟ್ಸ್ ಇತ್ತು, ಅವರೇ ಬಿಡ್ತಾ ಇರಲಿಲ್ಲ, ಅಲ್ಲಿ ಸೆಕ್ಯೂರಿಟಿ ಇಟ್ಬಿಟ್ಟಿದ್ರು, ಬೀಚ್ಗೆ ಪೊಲೀಸವ್ರು ಬಿಡ್ತಿರ್ಲಿಲ್ಲ. ಎಂಜಾಯ್ ಮಾಡಿಕೊಂಡು ಆಮೇಲೆ ಮಧುರೈ ವೀಟ್ ಅನ್ನೋ ಫೇಮಸ್ ರೆಸ್ಟೋರೆಂಟ್ ಇತ್ತು, ಅಲ್ಲಿಗೆ ಬಂದ್ವಿ. ಊಟ ಪರವಾಗಿಲ್ಲ, ನಾವು ಬೇರೆ ಎಕ್ಸ್ಪೆಕ್ಟೇಷನಲ್ಲೇ ಹೋದ್ವಿ, ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟಿರಲಿಲ್ಲ. ಅದಾದಮೇಲೆ ಮುಗಿಸ್ಕೊಂಡು ಆಟೋ ಹತ್ಕೊಂಡು ತಿರ್ಗಾ ನಮ್ಮ ರೂಮ್ ಹತ್ರಕ್ಕೆ ಹೋಗ್ಬೇಕಾದ್ರೆ ಅಲ್ಲೇ ಅರ್ಧ ವೇನಲ್ಲಿ ಸ್ಟಾಪ್ ಮಾಡಿಕೊಂಡು ಸರಿ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಏರಿಯಾನೆಲ್ಲ ನೋಡಿಕೊಂಡು ವಾಕ್ ಮಾಡ್ಕೊಂಡು ಹೋದ್ವಿ. ಫುಲ್ಲು ಎಲ್ಲ ಕಡೆ ಲೈಟ್ಸ್ ಹಾಕಿ ತುಂಬ ಚೆನ್ನಾಗಿಟ್ಟಿದ್ರು. ಆಮೇಲೆ ಬಂದು ತಿರ್ಗಾ ನಮ್ಮ ಟೆರೆಸಲ್ಲೇ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಧ್ಯರಾತ್ರಿ ಆಗ್ತಿತ್ತು ನಾವು ಮಲಗೋಕ್ಕೆ. ನಮಗೇನು ಖುಷಿ ಆಗಿದ್ದಂತ ಅಂದರೆ ನಾವು ಇದ್ದಿದ್ದ ಟೈಮಲ್ಲೇ ಮಳೆ ಕೂಡ ಬಂದುಬಿಡ್ತು ಪಾಂಡಿಚೇರಿನಲ್ಲಿ, ಅದಷ್ಟು ಹಬೆ ಇತ್ತು ಅವತ್ತು. ಸೊ ಮಧ್ಯಾಹ್ನದ ಆಚೆಗೆ ಹೋಗೋದನ್ನ ಅವಾಯ್ಡ್ ಮಾಡಿದ್ರೆ ಸರಿ ಹೋಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದುಬಿಟ್ಟು ಸಿಟಿ ಒಳಗೆ ಈಶ್ವರ ಟೆಂಪಲ್ ಹಾಗೂ ನಾರಾಯಣ ಟೆಂಪಲ್ ಇತ್ತು, ಅದು ಚೋಳರ ಕಾಲದಲ್ಲಿ ಕಟ್ಟಿರೋದು. ಸೊ ಅಲ್ಲಿಗೆ ಹೋಗಿದ್ವಿ. ಆಮೇಲೆ ಲಾ ಪೆಟೈಟ್ ಅಂತ ಫೇಮಸ್ ಬೇಕ್ರಿ, ಅಲ್ಲಿ ತುಂಬ ಚೆನ್ನಾಗಿರೋ ಐಟಮ್ಸ್ ಇತ್ತು. ಅದೆಲ್ಲ ನಮ್ಮ ಹಸ್ಬೆಂಡು ನನ್ನ ತಮ್ಮ ಯಾರೂ ಬರ್ದಿರೋದಕ್ಕೆ ಅವ್ರು ಟೇಸ್ಟ್ ನೋಡಲಿ ಅಂತ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ತಂದ್ವಿ. ಆಮೇಲೆ ಲಾಸ್ಟಲ್ಲಿ ಲಾ ಸೆವ್ಯೂರ್ ಅಂತ ಅಂದ್ಬಿಟ್ಟು ಒಂದು ಕೆಫೆಗೆ ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ 4 o'clock ಬಸ್ ಇತ್ತು, ತಿರ್ಗಾ ಶ್ರೀವಾರಿ ಟ್ರಾವೆಲ್ಸಲ್ಲೇ ಬುಕ್ ಮಾಡ್ಕೊಂಡಿದ್ವಿ, ಬಸ್ ಹತ್ಕೊಂಡು ಬಂದ್ವಿ. ಇದೇ ನೋಡಿ ನಮ್ಮ ಪಾಂಡಿಚೇರಿ ಶಾರ್ಟ್ ಟ್ರಿಪ್.